ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್. ಇದು ಬಂದು ಸ್ಯಾಟರ್ಡೆ ಹಾಗೂ ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತೇನು ಸ್ಪೆಷಲ್ ಅಂತ ಹೇಳಿದರೆ ನಮ್ಮ ಮನೇಲಿ ಇವತ್ತು ನಮ್ಮ ಮಾವನವರು ಬರ್ತಾ ಇದ್ದಾರೆ. ಅಂದರೆ ನಮ್ಮ ತಾಯಿಯ ತಮ್ಮ ಅವರು ಬೆಂಗಳೂರಿನಲ್ಲೇ ಇರ್ತಾರೆ. ಇದುವರೆಗೂ ಅಂದರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವಾಗವಾಗ 1 ತಿಂಗಳು 2 ತಿಂಗಳಿಗೆ ಒಂದ್ಸರಿ, ಇಲ್ಲ ವರ್ಷಕ್ಕೊಂದ್ಸರಿ ಹೀಗೆ ಬರ್ತಾ ಇರ್ತಾರೆ. ನಮಗೂ 5 ಜನ ಮಾವಂದ್ರೆ, ಅದರಲ್ಲಿ ಇವರು ಒಬ್ಬರು. ಆದರೆ ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಮಾವ ಅಂದ್ರೆ ಒಂಥರ ಸ್ಪೆಷಲ್. ಸೊಸೆಯರನ್ನ ನೋಡೋಕ್ಕೆ ಬರ್ತಾರೆ. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿಯವರ ಮಾವ ಯಾವಾಗಲೂ ಬರೋರು, ನಮ್ಮನ್ನು ನೋಡೋಕ್ಕೆ ಬರ್ತಾಯಿದ್ರು, ಸೊಸೆನ ನೋಡೋಕ್ಕೆ ಬರ್ತಾಯಿದ್ರು, ನಮ್ಮ ಅಮ್ಮನ ನೋಡೋಕ್ಕೆ ಬರ್ತಾಯಿದ್ರು. ಹಾಗೆ ಇವಾಗ ನನ್ನ ನೋಡೋಕ್ಕೆ ಆಗಲಿ, ನನ್ನ ಮಕ್ಕಳನ್ನ ನೋಡಲಿಕ್ಕಾಗಲಿ ನಮ್ಮ ಮಾವನವ್ರು ಬರ್ತಾ ಇರ್ತಾರೆ. ನಮ್ಮ ಮನೇಲಿ ಹೇಗಂದರೆ, ನಮ್ಮ ಕಡೆ ಮಲೆನಾಡು ಸೈಡವ್ರು ಎಲ್ಲರೂ ಅಷ್ಟೇ. ನಾವು ಮಾವ ಅಂದರೆ ತಂದೆಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀವೋ ಅಷ್ಟೇ ಸಮನಾಗಿ ಅವರನ್ನು ಕೂಡ ನಾವು ನೋಡ್ತೀವಿ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಅವರು ಒಂಥರ ಸ್ಪೆಷಲ್ಲು. ನಮ್ಮನ್ನ ಒಂದು ಕಷ್ಟ ಸುಖ ಎಲ್ಲದಕ್ಕೂ ಒಂದು ಮಾತು ಕತೆ ಆಗಲಿ, ಕಷ್ಟಕ್ಕೆ ಸ್ಪಂದಿಸೋದಾಗಲಿ ಇದ್ದಾರೆ 5 ಜನ. ಅವರು ನೋಡ್ತಾರೆ. ಅವ್ರಿಗಿಂತ ಹೆಚ್ಚಾಗಿ ಇವರು ನಮ್ಮನ್ನು ನೋಡ್ತಾರೆ. ಅವ್ರಿಗೋಸ್ಕರ ಇವತ್ತೇನು ಸ್ಪೆಷಲ್ ಅಂದರೆ, ಬಂದು ಕೂಡಲೇ ಬೀಟ್ರೋಟು ಬೆಂಡೆಕಾಯಿ ಮಾಡಿ ಚಪಾತಿ ಎಲ್ಲ ಮಾಡಿದ್ವಿ. ಮತ್ತು ಮಾರ್ನಿಂಗು ಬಿರಿಯಾನಿ ಚಿಕನ್ ಆಯಿತು. ಅದಾದ ನಂತರ ಮತ್ತೆ ಸಂಡೇ ಎಲ್ಲ ನಾವು ಸ್ವಿಮ್ಮಿಂಗ್ ಹೋಗೋಣ, ಮೊಮ್ಮಕ್ಕಳು ಹೇಗೆ ಸ್ವಿಮ್ ಮಾಡ್ತಾರೆ ನೋಡೋಣ ಅಂತ ಹೋದರು. ಅದನ್ನೆಲ್ಲ ನೋಡಿ ಬಂದು ರಾತ್ರಿ ಮತ್ತೆ ಫಿಶ್ ಸಾಂಬಾರೆಲ್ಲ ಮಾಡಿದ್ವಿ. ಅದನ್ನೆಲ್ಲ ಊಟ ಮಾಡಿದರು. ಅವರು ಜಾಸ್ತಿ ಊಟ ಮಾಡಲ್ಲ ಪಾಪ. ಅವರು ಎಲ್ಲ ಕಷ್ಟ ಸುಖಗಳಿಗೆ ಅವರು ಕೂಡ ಎಲ್ಲ ತುಂಬ ಕಷ್ಟಪಟ್ಟು ಹಳ್ಳಿಯಿಂದ ಬಂದು ಇವತ್ತು ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಜಾಬ್ ತೊಗೊಂಡು ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರು ಕೂಡ ತುಂಬ ಕಷ್ಟಜೀವಿ. ನಮ್ಮ ಕಷ್ಟಗಳಿರ್ಬೋದು, ಸಮಸ್ಯೆಗಳನ್ನು ಇರ್ಬೋದು ಆಲಿಸ್ತಾ ಇರ್ತಾರೆ. ತುಂಬ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲರೂ ಊರಲ್ಲಿ ಅವ್ರನ್ನ ನೋಡಿದ್ರೆ ಹೆದರ್ತಾಯಿದ್ರು. ಬಟ್ ನಾವು ಬೆಂಗಳೂರಲ್ಲಿ ನಮಗೆ ಒಂದು ಜೀವನ ಕಟ್ಕೊಳ್ಳೋಕ್ಕೆ ಕಾರಣರಾದವರು ನಮ್ಮ ಮಾವ ಅಂತ ಹೇಳ್ಬೋದು. ಅವರಾದಮೇಲೆ ಅವರು ಮತ್ತೆ ಅವರು ಮನೆಗೆ ಹೋದರು. ಆ್ಯಕ್ಚುಲಿ ಜಾಲಹಳ್ಳಿ ಇರೋದ್ರಿಂದ ಅಲ್ಲಿಗೆ ಹೋದರು. ಅದಾದ ನಂತರ ಮನೆ ಕ್ಲೀನ್ ಮಾಡೋದಿದ್ದು ವರಲಕ್ಷ್ಮಿ ಹಬ್ಬಕ್ಕೆ. ಅದಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿಂದ ಮಾಡಿದ್ದೀನಿ ಸ್ಟಾರ್ಟು. ಸ್ವಲ್ಪನೇ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಂಗಳೂರಲ್ಲಂತೂ ಮಳೆ ಬಿಡ್ತಾ ಇಲ್ಲ. ನೋಡೋಣ ಯಾವಾಗ ಬಿಡುತ್ತೋ, ಹಬ್ಬ ಅಷ್ಟೊತ್ತಿಗೆ ಬಿಡುತ್ತೆ. ಬಟ್ಟೆಗಳಂತೂ ಹರಡ್ತಾ ಇದ್ದರೆ ಬೆಂಗಳೂರಲ್ಲಿ ಬಟ್ಟೆಗಳು ಒಣಗ್ತಾ ಇಲ್ಲ. ಹೊರಗಡೆ ಹೋಗೋಕ್ಕೂ ಬೇಜಾರು. 1 ಸೆಕೆಂಡ್ ಮಳೆ ಇರುತ್ತೆ, ಮತ್ತೊಂದು ಸೆಕೆಂಡ್ ಬಿಸಿಲು ಬರುತ್ತೆ. ಬಟ್ ಊರಲ್ಲೆಲ್ಲ ಇನ್ನೂ ಜಾಸ್ತಿ ಹಳ್ಳಿ ಸೈಡಲ್ಲಿ. ಬಟ್ ನಮಗೆ ಇಲ್ಲಿ ಒಂದೊಂದು ಸರಿ ಹಿಂಸೆ ಅನಿಸುತ್ತೆ. ಸ್ಕೂಲಿಗೆ ಹೋಗಿ ಮಕ್ಳನ್ನ ಕರ್ಕೊಬರೋದಾಗಲಿ, ಕ್ಲಾಸ್ಗಳಿಗೆ ಬಿಡೋದಾಗಲಿ ಒಂಥರ ಹಿಂಸೆ ಅನಿಸುತ್ತೆ ಒಂದೊಂದು ಸರಿ. ಪಾಪ ಡ್ಯೂಟಿಗೆ ಹೋಗೋರಿಗೂ ತುಂಬ ಒದ್ದಾಟ ಆಗುತ್ತೆ.